ಆಗಿರ್ಬಹುದು ಅಂತ ಏನಕ್ಕಂದ್ರೆ ನಾನು ಅವ್ರ ಮಾತನ್ನ ನೋಡಿದೆ. ನಾವು ರಾಜ್ಪಾಲರು ತಾವು ಹೋಗಿದ್ವಿ. ಹೋಗುವಾಗ ಅವ್ರು ಒಂದು ಮಾತನ್ನ ಅಂದ್ರು, ನಾನು ಪ್ರಾಸಿಕ್ಯೂಷನ್ಗೆ ಸಿದ್ದರಾಮಯ್ಯ ಅವ್ರಿಗೆ ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ ಅಂತ ಹೇಳಿದ್ರು. ಎಲ್ಲೋ ಒಂದ್ ಕಡೆ ಅವ್ರ ಒತ್ತಡ ಮೇಲೆ ನಮಗೂ ಹಂಗೆ ಅನ್ಸ ಸರ್. ಈಗ ರಾಜ್ಪಾಲರ ಕಚೇರಿ ಬಿಜೆಪಿ ಕಚೇರಿ ಆಗಿದೆ ಅಂತ ನಮಗೂ ಹಂಗ ಅನ್ಸ್ತಾ ಇದೆ. ರಾಜ್ಪಾಲ್ ಬಾಯಿಂದ ಹೇಳಿರೋದು ನಮ್ಗೆಲ್ಲ, ನಾನು ಒಬ್ಬನೇ ಇಲ್ಲ, ಎಲ್ಲ ಶಾಸಕರು ಇದ್ರು, ಎಲ್ಲ ಸಚಿವರು ಇದ್ರು, ಎಲ್ಲ MP ಗಳು ಇದ್ರು, ಎಲ್ಲರ ಮುಂದೆ ಹೇಳಿರೋದು ಈ ತರ ನಾನು ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ ಅಂತ. ನಮ್ಗೇನ್ ನೋಪ ಅಂದ್ರೆ ಕೊಟ್ಟಿದ್ದು ತಪ್ಪಿಲ್ಲ ಅಂತ ಹೇಳ್ತಾ ಇಲ್ಲ ನಾವು, ಅದೇ ಪ್ರೊಸೀಜರ್ ಹಾಕೊಡಿ ನೀವು. ಯಾರೋ ಜುಲೈ ತಿಂಗಳಲ್ಲಿ ಯಾರೋ 26ನೇ ತಾರೀಕು ಸಂಜೆ ಅಬ್ರಾಹಿಂ ಅಂತ ಅವನು ಸಂಜೆ ಕಂಪ್ಲೇಂಟ್ ಕೊಡ್ತಾರೆ, 1 ಗಂಟೆದಲ್ಲಿ ತಾವು ನೋಟಿಸ್ ಸರ್ವ್ ಮಾಡಿ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡ್ತೀರಾ. ಇದೇ ಕುಮಾರಸ್ವಾಮಿ ಅವ್ರದ್ದು ನವೆಂಬರ್ ಅಲ್ಲಿ 8 ತಿಂಗಳು ಮುಂಚೆ ಪ್ರಾಸಿಕ್ಯೂಷನ್ಗೆ ಲೋಕಾಯುಕ್ತ ಅವ್ರು ಕೇಳಿರೋದು. ಅದಕ್ಕೆ ಹೇಳ್ತಾ ಇದ್ರ ನಾನು ಏನೋ ಒಂದು ಕೇಳಿದ್ದೀನಿ, ಏನಂತ ಹೇಳಿದ್ರು ಅವರು, ಕ್ಲಾರಿಫಿಕೇಶನ್ ಕೇಳಿದ್ದೀನಿ ಅಂತಾರೆ. ಒಬ್ಬ ಲೋಕಾಯುಕ್ತ ಅವ್ನು ಕೊಡೋನ್ಗೆ ಕ್ಲಾರಿಫಿಕೇಶನ್ ಕೇಳಿ ನೀವು ಇದು ಮಾಡ್ತಾ ಇದ್ರ. ನಮ್ಮ ಯಾರೋ ಪ್ರೈವೇಟ್ ದೂರು ಕೊಡಿ, ಇದ್ರಲ್ಲಿ ಸತ್ಯಾಂಶ ಏನ್ ಇಲ್ವೇ ಇಲ್ಲ. ಈ ಮೂಢ ವಿಚಾರದಲ್ಲಿ ಸಿದ್ದರಾಮಯ್ಯ ಪಾತ್ರ ಏನಿಲ್ಲ, ಯಾವುದಿಲ್ಲ, ಬರೇ ಇಷ್ಟೇ. ಬಿಜೆಪಿ ಅವ್ರಿಗೆ ಏನಾಗಿದೆ, ಸಿದ್ದರಾಮಯ್ಯ ಪಾಪ್ಯುಲಾರಿಟಿ ಸೇರ್ಸಕ್ಕಾಗ್ತಾ ಇಲ್ಲ. ಅವ್ರಿಗೇನಂದ್ರೆ ಸಿದ್ದರಾಮಯ್ಯ ಡಿಸ್ಟರ್ಬ್ ಮಾಡಿದ್ರೆ ಕಾಂಗ್ರೆಸ್ ಡಿಸ್ಟರ್ಬ್ ಮಾಡ್ಬೋದು ಹಿನ್ನೆಲೆಯಲ್ಲಿ ಇದೆಲ್ಲ ಮಾಡ್ತಾರದು ಅವ್ರಿಗೂ ಗೊತ್ತಿದೆ. ಇದ್ರಲ್ಲಿ ಸತ್ಯ ಯಾವುದು ಇಲ್ಲ ಅಂತ. ಆಮೇಲೆ ಸಿದ್ದರಾಮಯ್ಯ ಪಾತ್ರ ಏನಿದೆ, ಇದರಲ್ಲಿ ಸಿದ್ದರಾಮಯ್ಯ ಪಾತ್ರ ಏನಿದೆ ಅವ್ರಿಗೂ ಗೊತ್ತಿದೆ. ಅದು ಅವ್ರು ಏನಂದ್ರು, ನಂತ 4 ಕೇಸಲ್ಲಿ ಯಾವ್ದು ಕೇಸ್ ಪೆಂಡಿಂಗ್ ಇಲ್ಲ, ನಾನು ಒಂದು ಕ್ಲಾರಿಫಿಕೇಶನ್ ಕುಮಾರಸ್ವಾಮಿ ಅವ್ರದ್ದು ಕೇಳಿದ್ದೀನಿ ಅಂತಾರೆ. ಅದೇ ನನ್ನ ಮಾಧ್ಯಮ ಸ್ನೇಹಿತರು ಕೇಳ್ತಾ ಇರೋದು. ಈಗ ಲೋಕಾಯುಕ್ತ ಅವ್ರು ಕೊಟ್ಟಿರೋದು 8 ತಿಂಗಳ ಹಿಂದೆ ಕೊಟ್ಟಿರೋದು, 8 ತಿಂಗಳ ಹಿಂದೆ ಕೊಟ್ಟಿರೋದು. ಲೋಕಾಯುಕ್ತ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೇಳಿರೋದು, ಕ್ಲಾರಿಫಿಕೇಶನ್ ಕಳ್ಸಿಲ್ಲ ಅಂತಾರೆ. ಒಬ್ಬ ಪ್ರೈವೇಟ್ ಕಂಪ್ಲೇಂಟ್ ಅವನು ಅಬ್ರಾಹಿಂ ಅವನು ಜುಲೈ 26ನೇ ತಾರೀಕು ಕೊಡ್ತಾನೆ, ಸಂಜೆ ನೋಟಿಸ್ ಸರ್ವ್ ಮಾಡ್ತಾರೆ. ನೀವೇ ಅರ್ಥ ಮಾಡ್ಕೊಳ್ಳಿ. ಈ ಬಿಜೆಪಿ ಕಚೇರಿ ಆಗಿದೆಯಲ್ಲೋ, ರಾಜ್ಪಾಲರ ಕಚೇರಿ ಬಿಜೆಪಿ ಕಚೇರಿ ಆಗಿದೆಯೋ ಇಲ್ಲೋ? ಅವ್ರನ್ನ ಕೇಳ್ಬೇಕು ನೀವು. ಅವ್ರನ್ನ ಇಲ್ಲ, ಅವ್ರು ಹೇಳಿದ್ ನಾನು ಹೇಳ್ತಾರೆ ನಿಮ್ಗೆ. ಈಗ ಅವ್ರನ್ನ ಕೇಳ್ಬೇಕದು. ನಮ್ಗೆ ಕನ್ಫ್ಯೂಷನ್. ಈಗ ಪ್ರಾಸಿಕ್ಯೂಷನ್ ಅನ್ನು ಕೊಟ್ಟಿದ್ದು ಎಲ್ಲ ರಾಜ್ಯಕ್ಕೆ ಜನ ಗೊತ್ತಿದೆ. ಕೋರ್ಟಲ್ಲೂ ನಡೀತಾ ಇದೆ, ವಾದನೂ ನಡೀತಾ ಇದ್ದಲ್ಲಿ, ಆರ್ಗ್ಯುಮೆಂಟು ನಡೀತಾ ಇದೆ, ಎಲ್ಲರೂ ಗೊತ್ತು. ಅವ್ರು ಹೇಳಿದವ್ರ ಬಾಯಿಂದ ಎಲ್ಲ ಮೇಲೆ ಅವ್ರನ್ನ ಕೇಳ್ಬೇಕು ನೀವು. ಅದೇನಾಗಿದೆ, ಆಫ್ಟರ್ ದೇವರಾಜಸ್ ಆದ್ಮೇಲೆ ಯಾರು ಬ್ಯಾಕ್ವರ್ಡ್ ಕ್ಲಾಸ್ ಅಲ್ಲಿ ಯಾರು ಮುಖ್ಯಮಂತ್ರಿ ಬಾರಿ 2ನೇ ಬಾರಿ ಆಗ್ಲಿಲ್ಲ. ಈ ಸಿದ್ದರಾಮಯ್ಯ ಆಗಿದ್ದಾರೆ, ಅವನ್ನ ಸಹಿಸಕ್ಕೆ ಸಾಧ್ಯ ಆಗ್ತದೆ. ಅವ್ರ ಪಾಪ್ಯುಲೇಟಿ ಎಲ್ಲರಿಗಿಂತ ಹೆಚ್ಚಾಗಿ ಅವ್ರ ಎಲ್ಲಾ ಸಮಾಜದ ವರ್ಗವರು ಯಾರನ್ನ ಕರ್ನಾಟಕ ರಾಜ್ಯದಲ್ಲಿ ಯಾರನ್ನ ಒಬ್ಬ ಲೀಡರ್ ತಗೊಂತಾರೆ, ಮಾನ್ಯ ಸಿದ್ದರಾಮಯ್ಯ ಅವರು. ಯಾರು ಹೇಳಿದ್ರು ಕಾಂಗ್ರೆಸ್ ಪಕ್ಷದನ್ನ? ಜೋಶಿ ಅವ್ರಿಗೆ ಏನ್ ಗೊತ್ತು ದೇವರಾಜಸ್ ಅವ್ರ ಬಗ್ಗೆ? ಜೋಶಿ ಅವ್ರಿಗೆ ಏನ್ ಗೊತ್ತು? ಜೋಶಿ ಅವ್ರಿಗೆ ಏನ್ರಿ ಗೊತ್ತು ದೇವರಾಜಸ್ ಅವ್ರ ಬಗ್ಗೆ? ಮತ್ತೆ ದೇವರಾಜಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಹೇಳಿ, ಅಂಬೇಡ್ಕರ್ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಹೇಳಿ, ಅವ್ರಿಗೆ ಸಂವಿಧಾನ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಹೇಳಿ, ಅವ್ರಿಗೆ ಆಮೇಲೆ ಮಾತಾಡಕ್ಕೆ ಹೇಳಿ ಜೋಶಿ ಅವ್ರಿಗೆ.